ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆವೆಂತ್ ಸ್ಟ್ಯಾಂಡರ್ಡ್ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರಿಂದ ಶುರು ಮಾಡ್ತಾ ಹೋದರೆ ನಾವು ಸಸ್ಯಗಳಲ್ಲಿ ಪೋಷಣೆ ಫಸ್ಟ್ ಚಾಪ್ಟರ್ ಆಗಿರುತ್ತೆ ಸೆವೆಂತ್ ಸ್ಟ್ಯಾಂಡರ್ಡು. ಸೊ MCQಸ್ಗಳನ್ನ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಆ ಒಂದು ಚಾಪ್ಟರ್ಸ್ ಏನಿರುತ್ತೋ ಕಂಪ್ಲೀಟಾಗಿ ಅದರ ಡೀಟೇಲ್ಸನ್ನು ಸಹ ನೋಡ್ತಾ ಹೋಗೋಣ. ಸೊ ಇದು PSTR ಆಗಿರಬಹುದು ಆ್ಯಂಡ್ GPSTR ಆ್ಯಂಡ್ ಅದರ್ ಎಕ್ಸಾಮ್ಸ್ಗಳು ಸಹ ಯೂಸ್ ಆಗ್ತಕ್ಕಂಥ ಸೈನ್ಸ್ ಕಂಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟರೆ ಒಂದು ಲೈಕನ್ನು ಕೊಡಿ. ಓಕೆ, ಸೊ ಫಸ್ಟ್ ಚಾಪ್ಟರ್ ನೋಡ್ತಾ ಹೋಗೋಣ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ. ಸೊ ನೋಡಿ, ಇಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬಳಸುವ ಕಚ್ಚಾ ವಸ್ತು ಯಾವುದು ಅಂತ ಕೇಳಿದರೆ, ಸೊ ಅದಕ್ಕಿಂತ ಮೊದಲು ನೋಡೋದಾದರೆ ಸ್ನೇಹಿತರೆ, ಫಸ್ಟ್ ಚಾಪ್ಟರ್ ಸಸ್ಯಗಳಲ್ಲಿ ಪೋಷಣೆ ನೋಡ್ತಾ ಹೋದರೆ ನೋಡಿ, ಎಲ್ಲ ಜೀವಿಗಳು ಅತ್ಯವಶ್ಯಕವಾಗಿ ಆಹಾರ ಅಂತಕ್ಕಂಥದ್ದು ಬೇಕೇ ಬೇಕಾಗುತ್ತೆ. ಸೊ ಆಹಾರಗಳಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು ಆಹಾರಗಳ ಒಂದು ಪದಾರ್ಥಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಇದನ್ನು ಟೋಟಲ್ ಆಗಿ ನಾವು ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಗಳು ಅಂತ ಕರಿತೀವಿ. ಸೊ ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ನೋಡಿದ್ದೀವಿ. ಸೊ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಕೊಬ್ಬು ಆ್ಯಂಡ್ ಅದನ್ನ ಕೊಬ್ಬು ಅಥವಾ ಲಿಪಿಡ್ಸ್ ಅಂತ ಹೇಳ್ತೀವಿ, ವಿಟಮಿನ್ಸ್ ಮತ್ತು ಖನಿಜಗಳು. ಸೊ ಇದ್ರ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗಿದ್ವಿ. ಸೊ ಈಗ ಈಗಿರ್ತಕ್ಕಂಥದ್ದೇನು ಸಸ್ಯಗಳಲ್ಲಿ ಪೋಷಣೆ. ಸೊ ಪೋಷಣೆ ಅಂತ ಹೇಳಿದ್ರೆ ಸಸ್ಯಗಳು ಗೋಸ್ಕರ ಏನೆಲ್ಲ ಬೇಕು ಅಥವಾ ಅದು ಏನು ನಮಗೆ ಕೊಡುತ್ತೆ, ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ, ಸಸ್ಯಗಳು ಬಳಸುವಂಥ ಒಂದು ಯಾವುದು? ಸಾರಜನಕ, ಆಮ್ಲಜನಕ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್, ಜಲಜನಕ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ನೋಡಿ, ಇಲ್ಲಿ ಆಹಾರ ತಯಾರಿಸಲು ಬಳಸುವಂಥ ಕಚ್ಚಾ ವಸ್ತು ಎಸ್ ವೆರಿ ಇಂಪಾರ್ಟೆಂಟ್. ಕಚ್ಚಾ ವಸ್ತು ಅಂತಕ್ಕಂಥದ್ದು ಏನು ಪದ ಇದೆಯೋ ಸೊ ಅದನ್ನು ನೋಡ್ಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಸಾರಜನಕ, ಆಮ್ಲಜನಕ, ಜಲಜನಕ ಇದೆಲ್ಲ ಗ್ಯಾಸಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದು ನಾವು ಕಚ್ಚಾ ವಸ್ತುಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಕಚ್ಚಾ ವಸ್ತು ಯಾವುದೇ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ CO2 ಆ್ಯಂಡ್ H2O. ಸೊ ಎರಡನ್ನ ಯೂಸ್ ಮಾಡ್ತಕ್ಕಂಥದ್ದು ಇದನ್ನು ನಾವು ಕಚ್ಚಾ ವಸ್ತು ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಸಸ್ಯಗಳು ಆಹಾರವನ್ನು ತಯಾರು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾದರೆ ದ್ಯುತಿ ಸಂಶ್ಲೇಷಣೆ ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ, ಸಸ್ಯಗಳಿಗೆ ಪೋಷಣಾ ವಿಧಾನ ಯಾವ ರೀತಿ ಆಗಬಹುದು? ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸಿಕೊಂಡು ತಮಗಾಗಿ ಆಹಾರ ಕೊಳ್ಳಬಲ್ಲ ಜೀವಿಗಳೆಂದರೆ ಅದು ಸಸ್ಯಗಳು ಮಾತ್ರ. ಸೊ ಅದನ್ನು ನಾವು ಸ್ವಪೋಷಿತ ಪೋಷಣೆ ಅಂತ ಕರಿತೀವಿ. ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ನಾವು ಸ್ವಪೋಷಕಗಳು ಅಂತ ಹೇಳ್ತೀವಿ. ಹಾಗಾಗಿ ಸಸ್ಯಗಳನ್ನು ಸಹ ನಾವು ಸೇರಿಸ್ತಾ ಹೋಗ್ತೀವಿ. ಇನ್ನು ಪೋಷಕಗಳು ಜೀವಿಗಳ ದೇಹ ನಿರ್ಮಾಣಕ್ಕಾಗಿ ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದಂತಹ ಶಕ್ತಿಯನ್ನು ಪಡೆಯಲು ಸಾಮರ್ಥ್ಯವನ್ನು ಆಗಿರುತ್ತೆ. ಓಕೆ, ಸೊ ಪೋಷಕಗಳು ಅಂದರೆ ಏನಿಲ್ಲಿ, ಸೊ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಆಹಾರಗಳು ಏನಿರುತ್ತೋ ನ್ಯೂಟ್ರಿಯೆಂಟ್ಸು ಅದನ್ನು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವನ್ನು ನಾವು ಪೋಷಣೆ ಅಂತ ಕರಿತೀವಿ. ಓಕೆ, ಸೊ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನ್ಯೂಟ್ರಿಯೆಂಟ್ಸು, ಅದನ್ನು ಬಳಸ್ಕೊಳ್ತಕ್ಕಂಥ ವಿಧಾನವನ್ನು ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಅಥವಾ ಪೋಷಣೆ ಅಂತ ಹೇಳ್ತೀವಿ. ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಒಂದು ವಿಧಾನಕ್ಕೆ ಸ್ವಪೋಷಿತ ಪೋಷಣೆ, ಆಟೋಟ್ರಾಪಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅದಕ್ಕೆ ಸಸ್ಯಗಳಾಗಿರುತ್ತೆ. ಸೊ ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಸಸ್ಯಗಳಿಗೆ ಸ್ವಪೋಷಕಗಳಂತ ಕರೀತಾರೆ. ಪ್ರಾಣಿಗಳು ಹಾಗೂ ಹೆಚ್ಚಿನ ಇತರ ಜೀವಿಗಳು ಸಸ್ಯಗಳಿಂದ ತಯಾರಿಸಲ್ಪಟ್ಟಂಥ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಅಂಥವುಗಳನ್ನು ಪರಪೋಷಕಗಳು, ಓಕೆ, ಹೆಟರೋಟ್ರೋಪ್ಸ್ ಅಂತ ಕರಿತೀವಿ. ಅಂದರೆ ಇತರದ್ರ ಮೇಲೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಖನಿಜಗಳು ಸಹ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ನೋಡಿ, ದ್ಯುತಿ ಸಂಶ್ಲೇಷಣೆಯಲ್ಲಿ ಸಸ್ಯದ ಯಾವ ಭಾಗವು ಆಹಾರವನ್ನು ಉತ್ಪಾದಿಸುತ್ತದೆ? ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ದೇಹದಲ್ಲಿ ಎಲೆಗಳಲ್ಲಿ, ಹೌದಾ, ಸೊ ಲೀವ್ಸ್ ಅಂತ ಏನು ಹೇಳ್ತೀವೋ ಸೊ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ಭಾಗದಲ್ಲಿ ಸಂಶ್ಲೇಷಣಾ ಕ್ರಿಯೆ ನಡೀತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಸಿ ಎಲೆಗಳನ್ನ ತಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಎಲೆಗಳಲ್ಲಿರುವ ರಂಧ್ರಗಳ ಹೆಸರೇನು ಅಂತ ಕೇಳಿದರೆ, ಸೊ ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ನೋಡ್ಬಿಟ್ಟು ನೆಕ್ಸ್ಟ್ ಆನ್ಸರ್ನ ತಗೊಳ್ತಾ ಹೋಗೋಣ ಸ್ನೇಹಿತರೆ. ದ್ಯುತಿ ಸಂಶ್ಲೇಷಣೆ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥ ನೋಡ್ಬಿಡೋಣ. ನೋಡಿ, ಎಲೆಗಳ ಸಸ್ಯಗಳ ಆಹಾರದ ಕಾರ್ಖಾನೆಗಳು. ಎಲೆಗಳು ಸಸ್ಯಗಳ ಆಹಾರದ ಕಾರ್ಖಾನೆಗಳು ಅಂದರೆ ಸಸ್ಯಗಳ ಒಂದು ಭಾಗ, ಯಾವ ಭಾಗದಲ್ಲಿ ಆಹಾರ ತಯಾರಾಗುತ್ತೆ ಅಂತ ಹೇಳಿದ್ರೆ ಅದು ಎಲೆ ಆಗಿರುತ್ತೆ. ಹೌದಾ, ಈ ಎಲೆಯಲ್ಲಿ ಆಹಾರನ ತಯಾರಾಗುತ್ತೆ. ಆದರೆ ಯಾವ ರೀತಿ ತಯಾರಾಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೆ ಅಥವಾ ಯಾವ ಒಂದು ಪ್ರೊಸೆಸಲ್ಲಿ ಅದು ಮಾಡ್ಕೊಳ್ಳುತ್ತೆ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನೋಡಿ,
ಕಚ್ಚಾ ವಸ್ತುಗಳು ಎಲೆಗಳಿಗೆ ತಲುಪಬೇಕು. ಅಂದರೆ ಕಚ್ಚಾ ವಸ್ತು ಆಲ್ರೆಡಿ ಹೇಳಿದಾಗೆ ನೀರು ಮತ್ತು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಏನು ಹಿಡಿದು ಆ್ಯಂಡ್ ಖನಿಜಗಳು ಅಂತ ಏನು ಹಿಡಿದು, ಸೊ ಆ ಒಂದು ಕಚ್ಚಾ ವಸ್ತುಗಳು ಎಲೆಗಳಿಗೆ ತಲುಪಬೇಕು. ಸೊ ಏಕಾಏಕಿ ಈ ಒಂದು ಎಲೆ ಆಹಾರವನ್ನು ತಯಾರು ಮಾಡಿಬಿಡಲ್ಲ, ಅದಕ್ಕೆ ಬೇಕಾಗತ್ತ ಕೆಲವೊಂದು ಪ್ರೊಸೀಜರ್ ನಡೀಲೇಬೇಕಾಗುತ್ತೆ. ಇರ್ತಕ್ಕಂಥ ನೀರು ಮತ್ತು ಖನಿಜಗಳು ಬೇರುಗಳಿಂದ ಹೀರಿಕೆಯಾಗಿ ಎಲೆಗಳಿಗೆ ಸಾಗಣೆಯಾಗ್ತಕ್ಕಂಥದ್ದು. ಹಾಗೆ ಫಸ್ಟ್ ಪಾಯಿಂಟು. ಆ್ಯಂಡ್ ನೆಕ್ಸ್ಟು ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಯಾವ ರೀತಿ ತಗೊಳುತ್ತೆ, ಅದು ಆ ಒಂದು ಎಲೆಗಳಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ರಂಧ್ರಗಳ ಮೂಲಕ ಹೋಗುತ್ತೆ. ಆ ಒಂದು ಸೂಕ್ಷ್ಮ ರಂಧ್ರಗಳನ್ನು ಏನಂತ ಕರೀತಾರೆ, ಪತ್ರರಂಧ್ರಗಳಂತ ಕರೀತಾರೆ, ರಂಧ್ರಗಳಂತ ಕರೀತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅಂದರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ, ಮಣ್ಣಿನಲ್ಲಿ ಇರ್ತಕ್ಕಂಥ ನೀರು ಮತ್ತು ಖನಿಜಗಳನ್ನು ತೊಗೊಂಡೋಗ್ತಕ್ಕಂಥದ್ದು ಬೇರುಗಳ ಒಂದು ಕೆಲಸ ಆಗಿರುತ್ತೆ. ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ತಕ್ಕಂಥ ಒಂದು ಕೆಲಸ ಯಾವ್ದು ಮಾಡುತ್ತೆ ಅಂತಂದರೆ ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ನಮ್ಗೆ ಬೇಕೇ ಬೇಕಾದ್ರೆ ಅದು ಸೂರ್ಯನ ಬೆಳಕು. ಹೌದಾ? ಸೊ ಸೂರ್ಯನ ಬೆಳಕು ಇಲ್ಲ ಅಂತ ಅಂದರೆ ಅದು ಖಂಡಿತವಾಗ್ಲೂ ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯೋದೇ ಇಲ್ಲ. ಸೊ ಹೀಗಿರಬೇಕಾದ್ರೆ ನೋಡಿ, ಮತ್ತೊಂದು ಇದೆ, ಬೇರು, ಕಾಂಡ, ರೆಂಬೆಗಳು ಮತ್ತು ಎಲೆಗಳ ಮೂಲಕ ಹಾದು ಹೋಗುವ ಕೊಳವೆಗಳಂತಹ ವೆಸಲ್ಸ್ಗಳ ಮೂಲಕ ನೀರು ಮತ್ತು ಖನಿಜಗಳು ಎಲೆಗಳಿಗೆ ಸಾಗಾಣಿಕೆಯಾಗುತ್ತವೆ. ಸೊ ಬೇರಿಂದ ಹೋಗತಕ್ಕಂಥ ನೀರು ಏನಾಗಿರುತ್ತೆ, ಸೊ ಬೇರಿಂದ ಕಾಂಡಕ್ಕೆ ಹೋಗಿ, ಕಾಂಡದಿಂದ ರೆಂಬೆಗೆ ಹೋಗಿ, ರೆಂಬೆಯಿಂದ ಎಲೆಗಳಿಗೆ ಹೋಗ್ತಕ್ಕಂಥದ್ದು. ಓಕೆ, ಸೊ ಯಾವುದರ ಮೂಲಕ, ವೆಸಲ್ಸ್ಗಳ ಮೂಲಕ ಹೋಗುತ್ತೆ, ಸಾಗಾಣಿಕೆ ಆಗ್ತಕ್ಕಂಥದ್ದಾಗಿದೆ. ಸೊ ಇಷ್ಟು ಅರ್ಥ ಆಯ್ತಲ್ವ ಸ್ನೇಹಿತರೆ. ನೆಕ್ಸ್ಟ್ ಎಲೆಗಳಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್, ಪತ್ರ ಹರಿತು ಅಂತ ಏನು ಹೇಳ್ತೀವೋ, ಹಸಿರು ಅಂದರೆ ಇನ್ನೂ ಒಂದು ಹೇಳಬೇಕು, ಎಲೆಗಳು ಹಸಿರಾಗಿರೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ಎಲೆಗಳು ಹಸಿರಾಗಿರೋದಕ್ಕೆ ಕಾರಣ ಈ ಒಂದು ಪತ್ರ ಹರಿತು ಅಂತ ಹೇಳ್ತೀವಿ. ಓಕೆ, ಸೊ ಕ್ಲೋರೋಫಿಲ್ ಅಂತಕ್ಕಂಥದ್ದು. ಸೊ ಈ ಕ್ಲೋರೋಫಿಲ್ನ ಕಾರ್ಯ ಏನು, ಫಂಕ್ಷನ್ ಏನಂತ ನೋಡೋದಾದರೆ, ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಅದು ಎಲೆಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಈ ಒಂದು ಕ್ಲೋರೋಫಿಲ್ನ ಕಾರ್ಯ ಆಗಿರುತ್ತೆ. ಸೊ ಓಕೆ, ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸಲು ಬಳಕೆಯಾಗುತ್ತದೆ. ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವುದರಿಂದ ಇದಕ್ಕೆ ನಾವು ಸಿಂಥಸಿಸ್ ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಇಷ್ಟ ಅರ್ಥ ಆಯ್ತಲ್ವ ಸ್ನೇಹಿತರೆ. ಈಗ ಮೇಯ್ನಾಗಿ ನೋಡ್ತಾ ಹೋದರೆ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ನಡೆಯಲು ಕ್ಲೋರೋಫಿಲ್ ಬೇಕು, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡು ಮತ್ತು ಅತ್ಯವಶ್ಯಕವಾಗಿ ಬೇಕೇ ಬೇಕು ಅಂತಕ್ಕಂಥದ್ದು ಇದನ್ನು ನೋಡ್ತಾ ಹೋಗ್ತೀವಿ. ಓಕೆ, ಇನ್ನೂ ಒಂದು ಪಾಯಿಂಟ್ ಇದು ಸಹ ಕೇಳಿದರೆ ಎಕ್ಸಾಮಲ್ಲಿ, ಸೌರಶಕ್ತಿಯು ಎಲ್ಲ ಜೀವಿಗಳಿಗೂ ಶಕ್ತಿಯ ಮೂಲ ಆಕಾರವಾಗಿದೆ. ಶಕ್ತಿಯ ಮೂಲ ಆಕಾರ ಯಾವುದು ಅಂತ ಕೇಳಿದ್ರೆ ಅದು ಸೂರ್ಯನ ಶಕ್ತಿ ಅಥವಾ ಸೌರಶಕ್ತಿ ಆಗಿರುತ್ತೆ ಸ್ನೇಹಿತರೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ಅರ್ಥ ಆಯ್ತಲ್ವಾ. ಸೊ ಪತ್ರರಂಧ್ರ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಪತ್ರರಂಧ್ರ ಅಥವಾ ಸ್ಟೊಮ್ಯಾಟೋದ ಒಂದು ಕೆಲಸ ಏನಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ತಕ್ಕಂಥದ್ದು. ಕ್ಲೋರೋಫಿಲ್ನ ಒಂದು ಕೆಲಸ ಅಂತ ಹೇಳಿದ್ರೆ ಈ ಒಂದು ಸೂರ್ಯನ ಬೆಳಕಿನ ಒಂದು ಏನೇ ಹಾಗಾಗಿ ನಾವು ನೋಡ್ತಾ ಹೋದಾಗ ಎಲೆಗಳಿರುವ ರಂಧ್ರಗಳ ಹೆಸರೇನು? ರಂಧ್ರಗಳಂತ ಹೇಳಿದಾಗ ಆಲ್ರೆಡಿ ಪತ್ರರಂಧ್ರ ಅಥವಾ ಸ್ಟೊಮ್ಯಾಟಾ ಅಂತ ಹೇಳ್ತೀವಿ, ಸ್ಟೊಮ್ಯಾಟಾ. ಓಕೆ, ಸೊ ಸ್ಟೊಮ್ಯಾಟಾ ಆಪ್ಷನ್ ಬಿ ಪತ್ರರಂಧ್ರಗಳಾಗಿರುತ್ತೆ. ದ್ಯುತಿ ಸಂಶ್ಲೇಷಣೆಗೆ ಸಸ್ಯಗಳಿಗೆ ಏನು ಬೇಕು? ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀಬೇಕಂತ ಹೇಳಿದ್ರೆ ಸಸ್ಯಗಳಿಗೆ ಏನೇನು ಬೇಕು? ಸಾರಜನಕ, ನೀರು ಮತ್ತು ಖನಿಜಗಳು, ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಸೊ ಈಗ ತಾನೇ ನೋಡಿದ್ವಿ ಅಲ್ವಾ ಸ್ನೇಹಿತರೆ. ಸೊ ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೂರ್ಯನ ಬೆಳಕು ಬೇಕು, ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಓಕೆ, ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನ ಯಾವುದು ಅಂತ ಕೇಳಿದರೆ, ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನ ಯಾವುದು? ಉಪ ಉತ್ಪನ್ನ ಅಂದರೆ ಸೊ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ನಮಗೆ ಸಿಗ್ತಕ್ಕಂಥದ್ದು, ಅದರಿಂದ ಬಿಡುಗಡೆ ಆಗ್ತಕ್ಕಂಥದ್ದು ಯಾವುದು ಅಂತ ಅರ್ಥ ಬರುತ್ತೆ. ಉಪ ಉತ್ಪನ್ನ. ಸೊ ಅದು ನಮಗೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವುದು? ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆದ ನಂತರ ನಮಗೆ ಈ ಒಂದು ಆಕ್ಸಿಜನ್ ಸಿಗುತ್ತೆ. ಹೌದಾ? ಆಕ್ಸಿಜನ್ ಅಂತಕ್ಕಂಥದ್ದು ನಮಗೆ ಬಿಡುಗಡೆಯಾಗಿ ಸಿಗ್ತಕ್ಕಂಥ ಒಂದು ಉತ್ಪನ್ನ ಸಿ ಆಗಿರುತ್ತೆ. ಸೊ ಸಾರಜನಕ, ಹೈಡ್ರೋಜನ್ ಬರೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಆಹಾರನ ತಯಾರಿಸ್ಕೊಳ್ಳೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಅನಿಲ ಆಗಿರುತ್ತೆ. ಬಟ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಬಿಡುಗಡೆ ಆಗ್ತಕ್ಕಂಥ ಅಥವಾ ಉತ್ಪತ್ತಿ ಆಗ್ತಕ್ಕಂಥ ಅನಿಲ ಅಂತ ಹೇಳೋದು ಆಮ್ಲಜನಕ, ಆಕ್ಸಿಜನ್ ಆಗಿರುತ್ತೆ. ಯಾವ ಸಸ್ಯ ಭಾಗದಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ? ಹಸಿರು ಕಾಂಡಗಳು ಮತ್ತು ಹಸಿರು ರೆಂಬೆಗಳು, ಬೇರುಗಳು, ಹೂವುಗಳು, ಹಣ್ಣುಗಳು ಅಂತ ಕೊಡ್ತಾರೆ. ಸೊ ಆನ್ಸರ್ ಆಪ್ಷನ್ ಎ, ಹಸಿರು ಕಾಂಡಗಳು. ಮತ್ತು ಸೊ ಆಲ್ಮೋಸ್ಟ್ ನೋಡಿದ ಹಾಗೆ ಎಲೆಗಳಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಎಲೆಗಳಂತ ಕೊಟ್ಟಾಗ ಸೊ ಹಸಿರು ಅಂತ ಏನು ಬರ್ತೋ
ಹಸಿರು ಭಾಗ ಏನಿರುತ್ತೋ ಅಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀತಕ್ಕಂಥದ್ದು ಆಗಿರುತ್ತೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಏನನ್ನು ಸಂಶ್ಲೇಷಿಸಲಾಗುತ್ತದೆ? ಪ್ರೋಟೀನ್, ಕೊಬ್ಬು, ಕಾರ್ಬೋಹೈಡ್ರೇಟ್ ಆ್ಯಂಡ್ ವಿಟಮಿನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಏನಾಗುತ್ತೆ, ಸರಳ ಅಂತ ನಾವು ಆಲ್ರೆಡಿ ಒಂದು ಪದವನ್ನು ಯೂಸ್ ಮಾಡೋದು ಸ್ನೇಹಿತರೆ. ಇಲ್ಲಿ ನೋಡಿ, ನೋಡಿ, ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾರೆ ಅಂತ ಹೇಳಿದ್ವಿ ಅಲ್ವಾ. ಈ ಒಂದು ಸರಳ ಸಂಯುಕ್ತಗಳಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಏನು ಬರುತ್ತೆ. ಸೊ ಈ ಒಂದು ಕಾರ್ಬೋಹೈಡ್ರೇಟ್ಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಅಂದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಯೂಸ್ ಮಾಡಿಕೊಂಡು ಏನು ಫೋಟೋಸಿಂಥಸಿಸ್ ನಡೆಯುತ್ತೋ, ಸೊ ಆ ಒಂದು ಟೈಮಲ್ಲಿ ಕಾರ್ಬೋಹೈಡ್ರೇಟ್ಸನ್ನು ಸಹ ಬಿಡುಗಡೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಸೊ ಪ್ರೋಟೀನ್, ಕೊಬ್ಬು, ವಿಟಮಿನ್ ಬರಲ್ಲ, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಸ್ ಅಥವಾ ನಾವು ಸ್ಟಾರ್ಚ್ ಅಂತ ಹೇಳ್ತೀವಿ ಸ್ನೇಹಿತರೆ, ಸ್ಟಾರ್ಚ್, ಪಿಸ್ಟಾ. ಸೊ ಆ ರೂಪದಲ್ಲೂ ಸಹ ಸಂಶ್ಲೇಷಣೆ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ, ಅಂದರೆ ಹಿಡಿದಿಟ್ಕೊಂಡಿರ್ತದೆ ಆ ಒಂದು ಎಲೆಗಳಲ್ಲಿ. ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದಂತ ಹೇಳಿದರೆ ಆನ್ಸರ್ ಆಪ್ಷನ್ ಸಿ, ಆಮ್ಲಜನಕ, ಆಕ್ಸಿಜನನ್ನು ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮತ್ತೊಂದು ಪ್ರಶ್ನೆ ಸ್ನೇಹಿತರೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಎಲೆಗಳಿಗೆ ಬೇಕಾಗಿರ್ತಕ್ಕಂಥದ್ದು, ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥದ್ದು CO2. ಏನಕ್ಕೆ? ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ. ಆದರೆ ಎಲೆಗಳು ಅಥವಾ ಸಸ್ಯಗಳು ಉಸಿರಾಡೋದಕ್ಕೆ ಏನು ಬೇಕಂತ ಹೇಳಿದ್ರೆ ಅದಕ್ಕೂ ಸಹ ಆಕ್ಸಿಜನ್ನೇ ಬೇಕು. ಅದೊಂದು ನಾನು ನೆನಪಲ್ಲಿಟ್ಕೊಳ್ಳಿ, ಇದು ಸಹ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ. ಸಸ್ಯಗಳ ಉಸಿರಾಟ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಅನಿಲ ಅಂತ ಹೇಳಿದರೆ ಅದು ಆಕ್ಸಿಜನ್ನು. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಆಹಾರವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಕ್ಕಂಥ ಅನಿಲ ಯಾವುದಂತ ಹೇಳಿದ್ರೆ CO2, ಕಾರ್ಬನ್ ಡೈಆಕ್ಸೈಡ್. ಓಕೆ, ಎರಡು ರೀತಿಯ ಕ್ವಶನ್ ಬರುತ್ತೆ. ಕೆಂಪು, ನೇರಳೆ ಅಥವಾ ಕಂದು ಬಣ್ಣದ ಎಲೆಗಳು ದ್ಯುತಿ ಸಂಶ್ಲೇಷಣೆ ನಡೆಸುತ್ತವೆಯೇ? ಪ್ರಶ್ನೆ ಇದಾಗಿದೆ ಸ್ನೇಹಿತರೆ. ಸೊ ನೋಡಿದ ಹಾಗೆ ಕೆಲವೊಂದು ಸಸ್ಯಗಳು ಅದರ ಒಂದು ಬಣ್ಣ ಎಲೆಗಳಲ್ಲಿ ಚೇಂಜಸ್ ಇರುತ್ತೆ. ಸೊ ಅಂಥ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಮಾಡ್ತವ? ಅದು ಸ್ವಪೋಷಕಗಳ ಅಥವಾ ಪರಪೋಷಕ? ಕೆಂಪು, ನೇರಳೆ ಅಥವಾ ಕಂದು ಬಣ್ಣದ ಎಲೆಗಳು ದ್ಯುತಿ ಸಂಶ್ಲೇಷಣೆ ನಡೆಸ್ತವ ಇಲ್ವಾ? ನಡೆಸ್ತವೆ. ಯಾವ ರೀತಿ ಅಂತ ಹೇಳಿದ್ರೆ ಅದನ್ನು ನಾನು ಆಲ್ರೆಡಿ ಹೇಳಿದಾಗೆ ಕಾಂಡಗಳು ಮತ್ತು ಏನು ರೆಂಬೆಗಳು ನಾನು ಹೇಳಿದ್ನ ಈಗ ಈ ಲಾಸ್ಟ್ ಒಂದು ಕ್ವೆಶನ್ ಹೇಳಿದೆ ನಿಮಗೆ, ಹಸಿರು ಕಾಂಡಗಳು ಮತ್ತು ಹಸಿರು ರೆಂಬೆಗಳ ಮೂಲಕ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ಸಹ ನಡೆಸ್ತವೆ ಈ ಒಂದು ಸಸ್ಯಗಳು. ಸೊ ಎಲೆಗಳಲ್ಲಿ ಹಸಿರು ಇಲ್ಲ ಅಂದ್ರೂ ಸಹ ಕಾಂಡಗಳು, ಹಸಿರು ಕಾಂಡಗಳು, ಹಸಿರು ರೆಂಬೆಗಳೇನಿರುತ್ತೋ ಸೊ ಅದರ ಮೂಲಕ ಇವು ಶೈವಲಗಳು ಏಕೆ ಹಸಿರು ಬಣ್ಣದಲ್ಲಿರುತ್ತವೆ? ಇದಾಗಿದೆ ಪ್ರಶ್ನೆ. ನಾವು ನೋಡ್ತಾ ಹೋದಾಗ ಸ್ವಪೋಷಕಗಳನ್ನು ನೋಡ್ತಾ ಹೋಗ್ತೀವಿ, ಹಸಿರು ಸಸ್ಯಗಳು ಮತ್ತು ಪೋಷಕಗಳಂತ ತಾವೇ ತಯಾರಿಸ್ಕೊಳ್ತವೆ ಅಂತಕ್ಕಂಥದ್ದು. ಅದರಲ್ಲಿ ಶೈವಲಗಳು ಏಕೆ ಹಸಿರು ಬಣ್ಣದಲ್ಲಿರುತ್ತವೆ ಅಂತ ಕೇಳಿದ್ರೆ ಕ್ಲೋರೋಫಿಲ್ಲನ್ನು ಹೊಂದಿರುತ್ತವೆ, ಅವು ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತವೆ, ಅವು ಸೂರ್ಯನ ಬೆಳಕಿನಲ್ಲಿ ಬೆಳೆಯುತ್ತವೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಸಸ್ಯಗಳಲ್ಲಿ ಈ ಒಂದು ಎಲೆಗಳು ಹಸಿರಾಗಿರಲು ಕಾರಣವೇನಂತ ಕೇಳಿದ್ರೆ ಸೊ ಅದರಲ್ಲಿ ಕ್ಲೋರೋಫಿಲ್ ಇದೆ ಅಂತ ನಾವು ಡೈರೆಕ್ಟಾಗಿ ಆನ್ಸರ್ ಕೊಡ್ತೀವಿ ಸ್ನೇಹಿತರೆ. ಹೌದಾ? ಎಲೆಗಳು ಹಸಿರಾಗಿರಲು ಕಾರಣ ಅದರಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್. ಸೊ ಇದು ಅಷ್ಟೇ, ಶೈವಲಗಳಲ್ಲಿ ಇರ್ತಕ್ಕಂಥ ಒಂದು ಕ್ಲೋರೋಫಿಲ್ಲು, ಹಾಗಾಗಿ ಅದು ಹಸಿರು ಬಣ್ಣಕ್ಕೆ ಕಾರಣವಾಗಿರುತ್ತೆ. ಸಸ್ಯಗಳು ಪ್ರೋಟೀನ್ ತಯಾರಿಸಲು ಏನು ಬಳಸುತ್ತವೆ? ಕಾರ್ಬೋಹೈಡ್ರೇಟ್ಸ್, ಕೊಬ್ಬು, ಸಾರಜನಕ, ಖನಿಜಗಳು. ಸಸ್ಯಗಳು ಪ್ರೋಟೀನ್ ತಯಾರಿಸಲು ಏನನ್ನು ಬಳಸಿಕೊಳ್ಳುತ್ತವೆ? ಆನ್ಸರ್ ಆಪ್ಷನ್ ಸಿ, ಸಾರಜನಕ ಅಂತ ಹೇಳಿದ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ನೋಡ್ತಾ ಹೋದರೆ ಪ್ರೋಟೀನ್ ಮತ್ತು ಕೊಬ್ಬುಗಳಂಥ ಆಹಾರದ ಇತರ ಘಟಕಗಳ ಸಂಶ್ಲೇಷಣೆಯಲ್ಲಿಯೂ ಸಹ ಬಳಕೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪ್ರೋಟೀನ್ಗಳು ನೈಟ್ರೋಜನ್ ಹೊಂದಿರತಕ್ಕಂಥ ಒಂದು ನೈಟ್ರೋಜನ್ ಯುಕ್ತ ವಸ್ತುಗಳಾಗಿರುತ್ತೆ. ಸೊ ಹಾಗಾಗಿ ನಾವು ಆನ್ಸರ್ ಯಾವ್ದು ತೊಗೊಳ್ತೀವಿ? ಸಾರಜನಕ ಅಥವಾ ನೈಟ್ರೋಜನ್ ಅಂತ ಹೇಳ್ತೀವಿ. ಓಕೆ, ಸೊ ಆನ್ಸರ್ ಆಪ್ಷನ್
ಸಿ ಆಗಿರುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಸಾರಜನಕ ಒಂದು ಸಸ್ಯಗಳಿಗೆ ಯಾವ ರೀತಿ ತಗೊಳ್ತವೆ. ಸೊ ಸಾರಜನಕ ಇರ್ತಕ್ಕಂಥದ್ದು ವಾತಾವರಣದಲ್ಲಿ, ಗಾಳಿಯಲ್ಲಿ ಹಾಗಿರಬೇಕಾದ್ರೆ ಸಸ್ಯಗಳು ಯಾವ ರೀತಿ ಅದನ್ನು ಪಡ್ಕೊಳ್ತವೆ ಅಂತ ಒಂದು ಪ್ರಶ್ನೆ ಇರುತ್ತೆ ಸ್ನೇಹಿತರೆ. ಸೊ ನೈಟ್ರೋಜನ್ ಅಂತಕ್ಕಂಥದ್ದು ಏನು ವಾತಾವರಣದಲ್ಲಿರುತ್ತೋ ಅದು ಡೈರೆಕ್ಟಾಗಿ ಸಸ್ಯಗಳು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ನೈಟ್ರೋಜನ್ನು ಸಸ್ಯಗಳು ಹೀರಿಕೊಳ್ಳಲಾರವು. ಮಣ್ಣಿನಲ್ಲಿ ಇರ್ತಕ್ಕಂಥ ಕೆಲವೊಂದು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ಅನಿಲ ರೂಪದ ನೈಟ್ರೋಜನ್ನ ಬಳಸಬಲ್ಲ ರೂಪಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಹಾಗೂ ಇದನ್ನು ಮಣ್ಣಿಗೆ ಬಿಡುಗಡೆನ ಮಾಡುತ್ತೆ. ಸೊ ಮಣ್ಣಿನಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಬೇರಿನ ಮೂಲಕ ಸಸ್ಯಗಳು ಹೀರಿಕೊಳ್ತವೆ. ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ರೈತರು ಮಣ್ಣಿಗೆ ಸೇರಿಸುವುದನ್ನು ಕೂಡ ನೀವು ನೋಡಿರಬಹುದು. ಸೊ ಈ ರೀತಿಯಾಗಿ ಸಸ್ಯಗಳು ನೈಟ್ರೋಜನನ್ನು ಪೂರೈಕೆನ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ನಾವು ನೋಡಿರುವಾಗೆ ವಾತಾವರಣದಲ್ಲಿ ಈ ಒಂದು ಆಕ್ಸಿಜನ್ಗಿಂತಲೂ ಸಹ ನೈಟ್ರೋಜನ್ ಪ್ರಮಾಣ ತುಂಬ ಜಾಸ್ತಿ ಇದೆ. ಸೊ ಅದನ್ನು ಯಾವ ರೀತಿ ಸಸ್ಯಗಳು ಬಳಸ್ಕೊಳ್ಳುತ್ತೆ ಅಂದರೆ ಬೇರಿನ ಮೂಲಕ, ಅದು ಏನು ನೀರು ಅಥವಾ ಖನಿಜಗಳನ್ನು ಬೇರಿನ ಮೂಲಕ ತಗೊಳುತ್ತೋ ಸೊ ಆ ರೀತಿ ಅದು ಸಹ ತಗೊಳ್ತಾ ಹೋಗುತ್ತೆ. ಸಸ್ಯಗಳು ನೈಟ್ರೋಜನನ್ನು ಎಲ್ಲಿಂದ ಪಡೆಯುತ್ತವೆ? ಗಾಳಿಯಿಂದ ನೇರವಾಗಿ, ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದ, ಇತರ ಸಸ್ಯಗಳಿಂದ, ನೀರಿನಿಂದ ಅಂತ ಕೊಟ್ಟಿದ್ದಾರೆ. ಸಸ್ಯಗಳು ನೈಟ್ರೋಜನನ್ನು ಎಲ್ಲಿಂದ ಪಡೆದುಕೊಳ್ಳುತ್ತವೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದ. ಓಕೆ, ಸೊ ಆನ್ಸರ್ ಆಪ್ಷನ್ ಬಿ. ಪರಪೋಷಿತ ಪೋಷಣೆ ಎಂದರೇನು? ನಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದನ್ನು ಸ್ವಪೋಷಕಗಳಂತ ಹೇಳಿದ್ವಿ. ಸ್ವಪೋಷಿತ ಅಥವಾ ಸ್ವಪೋಷಕ ಅಂತ ಹೇಳ್ತೀವಿ. ಇತರ ಸಸ್ಯಗಳಿಂದ ಆಹಾರನ ಪಡೆಯುವುದು, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಆಹಾರ ಪಡೆಯುವುದು, ಕೀಟಗಳನ್ನು ತಿನ್ನುವುದು. ಸೊ ಸರಿಯಾದಂತಹ ಒಂದು ಉತ್ತರ ನೋಡ್ತಾ ಹೋದ ಸ್ನೇಹಿತರೆ, ನೋಡಿ, ಪರಪೋಷಿತ ಪೋಷಣೆ ಎಂದರೆ ಯಾವುದು? ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಿ ಸ್ನೇಹಿತರೆ, ಇತರ ಸಸ್ಯಗಳಿಂದ ಆಹಾರವನ್ನು ಪಡೆಯುವುದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಪರಪೋಷಿತ ಅಂದರೆ ಪರಪೋಷಕಗಳು ಬೇರೆ, ಪರಪೋಷಿತ ಪೋಷಣೆ ಬೇರೆ. ನೋಡಿ, ಕ್ಲೋರೋಫಿಲ್ ಇಲ್ಲದೆ ಇರ್ತಕ್ಕಂಥ ಕೆಲವು ಸಸ್ಯಗಳೇನು ಮಾಡ್ತವೆ, ಆಹಾರವನ್ನು ಸಂಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಪ್ರಾಣಿಗಳಂತೆಯೇ ಸಸ್ಯಗಳು ಬೇರೆ ಸಸ್ಯಗಳು ತಯಾರಿಸಿದಂಥ ಆಹಾರದ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಅಂಥವನ್ನ ನಾವು ಪರಪೋಷಿತ ಪೋಷಣ ವಿಧಾನ ಅಂತ ಕರಿತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಪರಾವಲಂಬಿ ಅಂತ ಕಸ್ಕ್ಯೂಟ ಏನಿದೆಯೋ, ಗಿಡ ಏನಿದೆಯೋ, ಸೊ ಬೇರೆ ಒಂದು ಮರವನ್ನು ಅವಲಂಬನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇಂಥದ್ದನ್ನು ನಾವು ಪರಪೋಷಿತ ಪೋಷಣ ವಿಧಾನ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿಂದ ಆಹಾರನ ಪಡೆಯುವುದನ್ನು ನಾವು ಕೊಳೆತಿನಿಗಳಂತ ಕರಿತೀವಿ. ಕೊಳೆತಿನಿಗಳು ಇಟ್ ಮೀನ್ಸ್ ನೋಡಿ, ತರಕಾರಿ ಮಾರುಕಟ್ಟೆ ಅಣಬೆಗಳ ಪೊಟ್ಟಣಗಳನ್ನು ಮಾರುವುದನ್ನು ನೋಡಿರ್ಬೋದು. ಸೊ ಓಕೆ, ಇದೆಲ್ಲ ಓಕೆ. ಕೊಳೆತಿನಿಗಳಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳ ಪೋಷಕಗಳನ್ನು ಪಡೆದುಕೊಳ್ಳುವ ಈ ಪೋಷಣ ವಿಧಾನಕ್ಕೆ ನಾವು ಕೊಳೆತಿನಿ ಪೋಷಣೆ ಅಥವಾ ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಓಕೆ, ಇಷ್ಟ ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಏನಿದೆ, ಕೀಟಗಳನ್ನು ತಿನ್ನುವುದು. ಸೊ ಕೀಟಹಾರಿ ಸಸ್ಯಗಳಂತ ಹೇಳ್ತೀವಿ. ಓಕೆ, ಸೊ ಇಷ್ಟು ಬಂದು ನೋಡ್ತಾ ಹೋದಾಗೆ ಪರಪೋಷಿತ ಪೋಷಣೆ ಅಂದರೆ ತಮ್ಮ ಒಂದು ಸಸ್ಯಗಳು ಬೆಳವಣಿಗೆಗೋಸ್ಕರ ಬೇರೆ ಒಂದು ಸಸ್ಯ ಅಥವಾ ಬೇರೆ ಒಂದು ಮರ ಅಥವಾ ಬೇರೆ ಒಂದು ಗಿಡವನ್ನು ಆಶ್ರಯವನ್ನು ಪಡ್ಕೊಳ್ತಕ್ಕಂಥದ್ದನ್ನ ನಾವು ಪರಪೋಷಿತ ಪೋಷಣೆ ಅಂತ ಕರಿತೀವಿ. ಕಸ್ಕ್ಯೂಟ ಸಸ್ಯವು ಮೇಲೆ ಬೆಳೆಯುತ್ತದೆ. ಬೇರುಗಳು, ಹಸಿರು ಎಲೆಗಳು, ಹಳದಿ ಬಣ್ಣದ ಎಲೆಗಳಂತಹ ರಚನೆಗಳು, ಹೂವುಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಕಸ್ಕ್ಯೂಟ ಸಸ್ಯವು ಏನನ್ನು ಬಳಸಿಕೊಂಡು ಇತರ ಸಸ್ಯಗಳ ಮೇಲೆ ಬೆಳೆಯುತ್ತದೆ. ಓಕೆ, ಸೊ ನಾನು ತೋರಿಸ್ತೇನೆ ನಿಮ್ಗೆ, ಹಾಲೆ ಕಸ್ಕ್ಯೂಟ ಗಿಡವನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿದೆ ಕಸ್ಕ್ಯೂಟ. ಸೊ ಇದೊಂದು ಮರ ಅಂತ ಹೇಳಿದ್ರೆ, ಈ ಮರದ ಮೇಲೆ ಬೆಳೆದಿರ್ತಕ್ಕಂಥ ಇದೆಲ್ಲ ಏನಿದೆಯೋ, ಸೊ ಇದು ಹಳದಿ ಬಣ್ಣದಲ್ಲಿ ಇರ್ತಕ್ಕಂಥ ಒಂದು ಎಲೆಗಳಾಗಿರ್ಬೋದು ಅಥವಾ ರಚನೆಗಳಾಗಿರ್ಬೋದು. ಓಕೆ, ಹಳದಿ ಬಣ್ಣದ ಎಲೆಗಳಂತಹ ರಚನೆಗಳನ್ನು ಬಳಸ್ಕೊಂಡು ಅದೇನು ಮಾಡುತ್ತೆ, ಮರವನ್ನು ಹತ್ತಿ ಆ ಒಂದು ಮರದ ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ. ಅತಿಥೇಯ ಸಸ್ಯ ಎಂದರೇನು? ಪರಾವಲಂಬಿ ಸಸ್ಯ, ಕೀಟಹಾರಿ ಸಸ್ಯ, ಪರಪೋಷಿತ ಸಸ್ಯವು ಆಹಾರಕ್ಕಾಗಿ ಬಳಸುವ ಸಸ್ಯ, ಶಿಲೀಂಧ್ರ. ಅತಿಥೇಯ ಸಸ್ಯ ಅಂದರೆ ಯಾವುದು ಇಲ್ಲಿ? ನೋಡಿ, ಕಸ್ಕ್ಯೂಟ ನಾನು ಏನು ಹೇಳಿದ್ನು, ಈ ಥರ ಒಂದು ಮರವನ್ನು ಆಶ್ರಯ ಪಡ್ಕೊಂಡು ಮೇಲೆ ಹೋಗುತ್ತಲ್ವ, ಸೊ ಇದನ್ನು ನಾವು ಅತಿಥೇಯ ಸಸ್ಯ. ನೋಡಿ ಇಲ್ಲಿ ಕಸ್ಕ್ಯೂಟ ಬೆಸ್ಟ್ ಎಕ್ಸಾಂಪಲ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಇದು ಕ್ಲೋರೋಫಿಲನ್ನು ಹೊಂದಿರೋದಿಲ್ಲ. ತಾನು ಮೇಲೆ ಏರುತ್ತಿರುವ ಸಸ್ಯದಿಂದ ಸಿದ್ಧ ಆಹಾರವನ್ನು ಇದು ಪಡೆದುಕೊಳ್ಳುತ್ತದೆ. ಇದು ಮೇಲೇರಲು ಬಳಸುವಂತಹ ಆಧಾರ ಸಸ್ಯಕ್ಕೆ ಆತಿಥೇಯ ಸಸ್ಯ ಎಂದು ಕರೆಯಲಾಗುತ್ತದೆ. ಸೊ ಈ ಒಂದು ಆತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು
ಕಸಿದುಕೊಳ್ಳುವುದರಿಂದ ಕಸ್ಕ್ಯೂಟ ಸಸ್ಯಕ್ಕೆ ಪರಾವಲಂಬಿ ಎಂದು ಕರೆಯಲಾಗುತ್ತದೆ. ಓಕೆ. ಸೊ ಇದನ್ನು ನೋಡ್ತಾ ಹೋದಾಗೆ ಸೊ ಇಲ್ಲಿ ಆನ್ಸರ್ ಯಾವ್ದು ಬರಬೇಕು ಸ್ನೇಹಿತರೆ? ಅತಿಥೇಯ ಸಸ್ಯ ಅಂತ ಹೇಳಿದ್ರೆ ಪರಾವಲಂಬಿ ಸಸ್ಯ, ಕೀಟಹಾರಿ ಸಸ್ಯ, ಪರಪೋಷಿತ ಸಸ್ಯವು ಆಹಾರಕ್ಕಾಗಿ ಬಳಸುವ ಸಸ್ಯ ಶಿಲೀಂಧ್ರ. ಸೊ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಇಲ್ಲಿ ಪರಾವಲಂಬಿ ಕಸ್ಕ್ಯೂಟನ ನಾವು ಪರಾವಲಂಬಿ ಅಥವಾ ಅತಿಥೇಯ ಸಸ್ಯ ಅಂತ ಹೇಳಲ್ಲ ಸ್ನೇಹಿತರೆ, ಕೀಟಹಾರಿ ಸಸ್ಯ ಅಲ್ಲ. ಆನ್ಸರ್ ಆಪ್ಷನ್ ಸಿ. ಅಂದರೆ ಯಾವುದು ಗೊತ್ತಾ ಇದಕ್ಕೆ ಅತಿಥೇಯ ಸಸ್ಯ ಅಂತಂದರೆ ಈ ಒಂದು ಇದೆಯಲ್ಲ, ಸೊ ಈ ಒಂದು ಮರ ಇದೆಯಲ್ವಾ, ಸೊ ಆಶ್ರಯವನ್ನು ಕೊಡ್ತಾ ಇದೆಯಲ್ಲ, ಈ ಒಂದು ಮರ ನಾವು ಆತಿಥೇಯ ಸಸ್ಯ ಅಂತ ಕರಿತೀವಿ. ಓಕೆ. ಸೊ ಆನ್ಸರು ಆಪ್ಷನ್ 3. ಪರಪೋಷಿತ ಸಸ್ಯವು ಆಹಾರಕ್ಕಾಗಿ ಬಳಸ್ಕೊಳ್ತಕ್ಕಂಥ ಒಂದು ಸಸ್ಯ ಅಥವಾ ಮರವನ್ನು ನಾವು ಕರಿತಕ್ಕಂಥದ್ದಾಗಿರುತ್ತೆ. ಪರಾವಲಂಬಿ ಸಸ್ಯ ಎಂದರೇನು? ಸೊ ಆಲ್ರೆಡಿ ನಾನು ತೋರಿಸ್ತೆ ಪರಾವಲಂಬಿ ಸಸ್ಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಸ್ಕ್ಯೂಟ ಅಂತ ಹೇಳಿದ್ರೆ, ಸೊ ಅದು ತನ್ನ ಒಂದು ಇದಕ್ಕೋಸ್ಕರ ಬೇರನ್ನು ಅವಲಂಬನೆ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವ ಸಸ್ಯ ಬರೋದಿಲ್ಲ, ಸ್ವಪೋಷಿತ ಆಗುತ್ತೆ. ಇತರ ಸಸ್ಯಗಳಿಂದ ಪೋಷಕಾಂಶಗಳನ್ನು ಪಡೆಯುವ ಸಸ್ಯ. ಆನ್ಸರ್ ಆಪ್ಷನ್ ಬಿ ಪರಾವಲಂಬಿ ಸಸ್ಯಕ್ಕೆ. ಇನ್ನು ಸತ್ತ ವಸ್ತು ಅಂತ ಹೇಳಿದಾಗ ಕೊಳೆ ತಿನ್ನಿ ಬರುತ್ತೆ, ಕೀಟಗಳನ್ನು ತಿಂತಕ್ಕಂಥ ಕೀಟಹಾರಿಗೆ ಬರುತ್ತೆ. ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಯಾವುದು? ಗುಲಾಬಿ, ಬಾಳೆ, ಹೂಜಿ ಸಸ್ಯ, ಮಲ್ಲಿಗೆ. ಸೊ ಕೀಟಹಾರಿ ಸಸ್ಯ ಅಂತ ಹೇಳಿದ್ರೆ ತಮ್ಮ ಒಂದು ಆಹಾರಕ್ಕಾಗಿ ಅಥವಾ ತಮ್ಮ ಒಂದು ನ್ಯೂಟ್ರಿಷನ್ಗೋಸ್ಕರ ಈ ಥರ ಒಂದು ಪ್ರಾಣಿಗಳನ್ನು ತಿಂತಕ್ಕಂಥ ಅಥವಾ ಕೀಟಗಳನ್ನು ತಿಂತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಹೂಜಿ ಸಸ್ಯ. ಓಕೆ. ಇದೆ ನೋಡಿ ಇಲ್ಲಿ ಹೂಜಿ ಸಸ್ಯ ಅಂತ ಹೇಳಿದಾಗ ನೋಡಿ ಇಲ್ಲಿದೆ ಹೂಜಿ ಮತ್ತು ಮುಚ್ಚಗಳನ್ನು ತೋರಿಸಿದ್ರು ಹೂಜಿ ಗಿಡಗಳು. ಸೊ ಈ ಒಂದು ಹೂಜಿ ಗಿಡ ಏನು ಮಾಡುತ್ತೆ? ಕೀಟಗಳನ್ನು ಹಿಡಿದು ತಿಂದು ತಮ್ಮ ಒಂದು ಆಹಾರವನ್ನು ತಯಾರಿಸ್ಕೊಳ್ತವೆ. ನೋಡಿ ಇಲ್ಲಿದೆ ಕೀಟಹಾರಿ ಸಸ್ಯಗಳು, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಕೀಟಗಳನ್ನು ತಿಂತಕ್ಕಂಥ ಸಸ್ಯಗಳು. ಸೊ ತಮಗೆ ಬೇಕಾಗಿರ್ತಕ್ಕಂಥ ಒಂದು ಏನು ಪೋಷಕ ಬೇಕೋ ಸೊ ಅದನ್ನು ಕೀಟಗಳಿಂದ ತಿಂತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ಬೆಸ್ಟ್ ಹೇಳ್ಬೇಕಂದ್ರೆ ಹೂಜಿಯ ಒಳಕ್ಕೆ ಶ್ರವಿಕೆಯಾಗುವ ಜೀರ್ಣರಸವನ್ನು ಕೀಟವನ್ನು ಕೊಲ್ಲುತ್ತವೆ ಮತ್ತು ಕೀಟದ ದೇಹದಲ್ಲಿರೋ ಪೋಷಕಗಳು ಹೀರಿಕೆಯಾಗುತ್ತವೆ. ಸೊ ಕೀಟಗಳನ್ನು ತಿನ್ನುವ ಇಂತಹ ಸಸ್ಯಗಳನ್ನು ನಾವು ಕೀಟಹಾರಿ ಸಸ್ಯಗಳಂತ ಕರಿತೀವಿ. ಸೊ ಇಲ್ಲಿ ಇಂತಹ ಸಸ್ಯಗಳು ತಾವು ಬೆಳೆಯುವ ಮಣ್ಣಿನಿಂದ ಎಲ್ಲ ಅಗತ್ಯ ಪೋಷಕಗಳನ್ನು ಪಡೆಯದೇ ಇರುವ ಸಾಧ್ಯತೆ ಇದೆಯೇ ಅಂತ ಕೇಳಿದರೆ ಓಕೆ. ಇಲ್ಲಿ ನೋಡ್ತಾ ಹೋದರೆ ಕರೆಕ್ಟಾಗಿ ಏನಂದರೆ ಕೀಟಗಳನ್ನು ಹಿಡ್ಕೊಂಡು ತಿಂತಕ್ಕಂಥದ್ದು ನಾವು ಕೀಟಹಾರಿ ಸಸ್ಯ ಅಥವಾ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಗಳನ್ನು ಅದರಿಂದ ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಹೂಜಿ ಸಸ್ಯವು ಕೀಟಗಳನ್ನು ಏಕೆ ತಿನ್ನುತ್ತವೆ? ಇದು ಹಸಿರಾಗಿರಲು ಅಥವಾ ಹಸಿರಾಗಿಲ್ಲ. ಓಕೆ, ಹಸಿರಾಗಿಲ್ಲ. ಸೊ ಅಂದರೆ ಹೂಜಿ ಗಿಡ ಹಸಿರಾಗಿಲ್ಲ, ತಮ್ಮ ಆಹಾರ ತಾವು ತಯಾರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಕೀಟಗಳನ್ನು ತಿನ್ನುತ್ತೆ ಅನ್ನೋದು ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇದು ದ್ಯುತಿ ಸಂಶ್ಲೇಷಣೆ ನಡೆಸುವುದಿಲ್ಲ. ಇದು ಬೆಳೆಯಲು ಅಗತ್ಯವಾದ ಪೋಷಕಾಂಶಗಳನ್ನು ಪಡೆಯಲು ಇದು ಕೀಟಗಳನ್ನು ಇಷ್ಟಪಡುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಕೀಟಗಳನ್ನು ಇಷ್ಟಪಡುತ್ತೆ ಅಂತ ಅಲ್ಲ, ಸೊ ಇದು ಬೆಳೆಯಲು ಅಗತ್ಯವಾದ ಪೋಷಕಾಂಶಗಳನ್ನು ಪಡೆದುಕೊಳ್ಳಲು ಈ ಒಂದು ಹೂಜಿ ಸಸ್ಯ ಅಥವಾ ಹೂಜಿ ಸಸ್ಯಗಳು ಕೀಟಗಳನ್ನು ತಿಂತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಅಣಬೆಗಳು ಯಾವ ಪೋಷಣಾ ವಿಧಾನವನ್ನು ಅನುಸರಿಸುತ್ತವೆ? ಸ್ವಪೋಷಣೆ, ಪರಪೋಷಣೆ, ಕೊಳೆತಿನಿ ಪೋಷಣೆ, ಕೀಟಾಹಾರ ಅಂತ ಕೊಟ್ಟಿದ್ದಾರೆ. ಸ್ವಪೋಷಣೆಗೆ ಬರಲ್ಲ ಸ್ನೇಹಿತರೆ. ಅಣಬೆಗಳಂತ ಹೇಳಿದಾಗ ಅದು ಕೊಳೆತಿನಿ ಪೋಷಣೆ ಅಂದರೆ ಸತ್ತಂತಹ ಒಂದು ಏನಿದಿರುತ್ತೋ ಅದರ ಮೇಲೆ ಬೆಳೀತಕ್ಕಂಥದ್ದು ಈ ಒಂದು ಕೊಳೆತಿನಿ ಅಥವಾ ಅಣಬೆಗಳಾಗಿರುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿದೆ ಕೊಳೆತಿನಿಗಳಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಜೀವಿಗಳು ಪೋಷಕಗಳನ್ನು ಹೇಗೆ ಪಡೆದುಕೊಳ್ಳುತ್ತವೆ ಅಂದರೆ ಪ್ರಾಣಿಗಳಂತೆ ಬಾಯಿಗಳಿಲ್ಲ, ಕ್ಲೋರೋಫಿಲ್ ಇಲ್ಲದಿರುವುದರಿಂದ ಅವು ಹಸಿರು ಸಸ್ಯಗಳಂತಲ್ಲ ಮತ್ತು ದ್ಯುತಿ ಸಂಶ್ಲೇಷಣೆಯಿಂದ ಆಹಾರವನ್ನು ಸಹ ತಯಾರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತವೆ, ಸತ್ತಂತಹ ಒಂದು ಪ್ರಾಣಿ ಅಥವಾ ಇದ್ರ ಮೇಲೆ ಅವು ತಮ್ಮ ಒಂದು ಇದನ್ನು ಬೆಳೆಸ್ಕೊಳ್ತಾ ಹೋಗ್ತವೆ. ಸೊ ಬೆಸ್ಟ್ ಎಕ್ಸಾಂಪಲು ಅಣಬೆ. ಕೊಳೆತಿನಿಗಳು ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳುವ ಜೀವಿಗಳು ಬರ್ತಾವ? ಇಲ್ಲ. ಇತರ ಜೀವಿಗಳನ್ನು ತಿನ್ನುವ ಜೀವಿಗಳು. ಸತ್ತ ಮತ್ತು ಆಪ್ಷನ್ ಸಿ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಪೋಷಕಾಂಶಗಳನ್ನು ಪಡೆಯುವ ಜೀವಿಗಳನ್ನು ನಾವು ಕೊಳೆತಿನಿಗಳೆಂದು ಕರೆಯಲಾಗುತ್ತದೆ. ಶಿಲೀಂಧ್ರಗಳು ಎಲ್ಲಿ ಬೆಳೆಯುತ್ತವೆ? ಒಣಸ್ಥಳಗಳಲ್ಲಿ, ಬಿಸಿ ಮತ್ತು ಆರ್ದ್ರ ವಾತಾವರಣದಲ್ಲಿ, ತಣ್ಣನೆಯ ವಾತಾವರಣದಲ್ಲಿ ಆ್ಯಂಡ್ ಶುಷ್ಕ ಮಣ್ಣಿನಲ್ಲಿ ಅಂತ ಕೊಟ್ಟಿದ್ದಾರೆ. ಶಿಲೀಂಧ್ರಗಳು ಸಹ ಸ್ವಪೋಷಕಗಳಂತ ಹೇಳ್ತೀವಿ, ಶೈವಲಗಳನ್ನು ಸ್ವಪೋಷಕಗಳಂತ ಹೇಳಿದ್ರು. ಸೊ ಓಕೆ, ಶಿಲೀಂಧ್ರಗಳು ಎಲ್ಲಿ ಬೆಳೆಯುತ್ತವೆ ಅಂತ ನೋಡೋದಾದರೆ ಸ್ನೇಹಿತರೆ, ಸೊ ಆಪ್ಷನ್ ಬಿ ಬಿಸಿ ಮತ್ತು ಆರ್ದ್ರ ವಾತಾವರಣದಲ್ಲಿ. ಶಿಲೀಂಧ್ರಗಳು ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವರಲ್ಲಿ ಏನು ಮಾಡುತ್ತವೆ? ಅಂದರೆ ಶಿಲೀಂಧ್ರಗಳ ಕೆಲಸ ಏನೋ ಆಹಾರನ ಒದಗಿಸ್ಕೊಡೋದು ಅಥವಾ ರೋಗಗಳನ್ನ ಉಂಟು ಮಾಡ್ತಕ್ಕಂಥದ್ದು, ಆಮ್ಲಜನಕವನ್ನು ಉತ್ಪಾದಿಸ್ತಕ್ಕಂಥದ್ದು, ಸಸ್ಯಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇದರ ಒಂದು ಕೆಲಸ ಏನಂತ ಹೇಳಿದ್ರೆ ರೋಗಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಆಪ್ಷನ್ ಬಿ ಶಿಲೀಂಧ್ರ. ಸೊ ಇನ್ನೂ ಹೇಳ್ಬೇಕಂದ್ರೆ ಹುಳುಕಡ್ಡಿ ಅಂತ ಹೇಳ್ತೀವಿ, ಅದರಿಂದ ಬರ್ತಕ್ಕಂಥದ್ದು.
ಓಕೆ, ಸಹಜೀವನ ಎಂದರೇನು? ಒಂದು ಜೀವಿ ಇನ್ನೊಂದನ್ನು ತಿನ್ನುವುದು ಸಹಜೀವನ ಆಗುತ್ತಾ? ನೋವೇ. ಸೊ ಜೀವಿಗಳು ಪ್ರತ್ಯೇಕವಾಗಿ ವಾಸ ಮಾಡ್ತಕ್ಕಂಥದ್ದು ಅಲ್ಲ. ಸಹಜೀವನ ಅಂದರೆ ಒಟ್ಟುಗೂಡಿ ಜೀವನವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಜೀವಿಗಳು ಒಟ್ಟಿಗೆ ವಾಸಿಸುವುದು ಮತ್ತು ಪೋಷಕಾಂಶಗಳನ್ನು ಹಂಚಿಕೊಳ್ಳುವುದನ್ನು ಸಹಜೀವನ ಅಂತ ಕರಿತೀವಿ. ಇನ್ನು 4ನೇ ಆಪ್ಷನ್ನು, ಸತ್ತ ವಸ್ತುವಿನಿಂದ ಆಹಾರ ಪಡೆಯುವುದು ಆಗೋದಿಲ್ಲ. ಕಲ್ಲು ಹೂಗಳಲ್ಲಿ ಯಾವ ಜೀವಿಗಳು ಸಹಜೀವನವನ್ನು ನಡೆಸುತ್ತವೆ? ಎಸ್, ಬ್ಯಾಕ್ಟೀರಿಯಾ ಮತ್ತು ವೈರಸ್, ಶೈವಲ ಮತ್ತು ಶಿಲೀಂಧ್ರ, ಸಸ್ಯಗಳು ಮತ್ತು ಪ್ರಾಣಿಗಳು, ಕೀಟಗಳು ಮತ್ತು ಸಸ್ಯಗಳು. ಕಲ್ಲು ಹೂಗಳಿಂದ ಸಹಜೀವನ ನಡೆಸ್ತಕ್ಕಂಥ ಒಂದು ಇದು ಅಂತ ನೋಡಿದ್ರೆ ಶೈವಲ ಮತ್ತು ಶಿಲೀಂಧ್ರ. ಆಪ್ಷನ್ ಬಿ ಆಗಿರುತ್ತೆ. ಎಸ್, ನೋಡಿ ಸ್ನೇಹಿತರೆ, ಜೀವಿಗಳು ಒಟ್ಟಾಗಿ ಜೀವಿಸೋದು ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ತಕ್ಕಂಥ ನಾವು ಸಹಜೀವನ. ಓಕೆ, ಸಿಂಬಿಯಾಸಿಸ್ ಅಂತ ಹೇಳ್ತೀವಿ. ಉದಾಹರಣೆ, ಕೆಲವು ನಿರ್ದಿಷ್ಟ ಶಿಲೀಂಧ್ರಗಳು ಮರಗಳ ಬೇರುಗಳಲ್ಲಿ ವಾಸ ಮಾಡ್ತಕ್ಕಂಥದ್ದಾಗಿರ್ಬೋದು. ಸಸ್ಯವು ಶಿಲೀಂಧ್ರಕ್ಕೆ ಪೋಷಕಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದಾಗಿರ್ಬೋದು. ಮತ್ತು ಅದಕ್ಕೆ ಪ್ರತಿಯಾಗಿ ಶಿಲೀಂಧ್ರವು ನೀರು ಮತ್ತು ನಿರ್ದಿಷ್ಟ ಪೋಷಕಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದನ್ನು ನಾವು ಸಹಜೀವನ ಅಂತ ಕರಿತೀವಿ. ಇನ್ನು ಲಿಸ್ನೆಸ್ ಅಂತ ಹೇಳಿದಾಗ ಇದೊಂದು ಕರೆಯಲಾಗುವ ಎಸ್, ಜೀವಿಗಳಲ್ಲಿ ಕ್ಲೋರೋಫಿಲ್ ಹೊಂದಿರತಕ್ಕಂಥ ಒಂದು ಶೈವಲ ಮತ್ತು ಸಹವರ್ತಿಯಾದ ಶಿಲೀಂಧ್ರ ಜೊತೆಯಾಗಿ ವಾಸಿಸುತ್ತವೆ. ಎಸ್, ಕೇಳಿದಾರಲ್ಲ, ಶೈವಲ ಮತ್ತು ಶಿಲೀಂಧ್ರಗಳು ಸಹಜೀವನವನ್ನು ಮಾಡ್ತಕ್ಕಂಥದ್ದು ಈ ಒಂದು ಕಲ್ಲು ಹೂಗಳಲ್ಲಿ. ಶಿಲೀಂಧ್ರವು ಆಶ್ರಯ, ನೀರು ಮತ್ತು ಖನಿಜಗಳನ್ನು ಶೈವಲಕ್ಕೆ ಒದಗಿಸುತ್ತದೆ ಮತ್ತು ಅದಕ್ಕೆ ಪ್ರತಿಯಾಗಿ ಶೈವಲವು ಆಹಾರವನ್ನು ತಯಾರಿಸಿ ಶಿಲೀಂಧ್ರಕ್ಕೆ ಒದಗಿಸುತ್ತದೆ. ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಶೈವಲ ಅಂತಕ್ಕಂಥದ್ದು ಇದೊಂದು ಸ್ವಪೋಷಕ ಜೀವಿ. ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಶೈವಲ. ಸೊ ಈ ಒಂದು ಆಹಾರವನ್ನು ತಯಾರಿಸಿ ಏನು ಮಾಡುತ್ತೆ, ಶಿಲೀಂಧ್ರಕ್ಕೆ ಕೊಡುತ್ತೆ. ಶಿಲೀಂಧ್ರ ಏನು ಮಾಡುತ್ತೆ, ಆಶ್ರಯ, ನೀರು ಮತ್ತು ಖನಿಜಗಳನ್ನು ಶೈವಲಕ್ಕೆ ಕೊಡುತ್ತೆ. ಓಕೆ, ಸೊ ಈಗ ನಾವು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು, ನೀರು ಹೇಗೆ ಬಳಸ್ಕೊಂಡು, ಸೂರ್ಯನ ಶಕ್ತಿನ ಬಳಸ್ಕೊಂಡು ಎಲೆಗಳಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಸುತ್ತೋ, ಸೊ ಅದೇ ರೀತಿ ಶಿಲೀಂಧ್ರವು ಆಶ್ರಯ, ನೀರು ಮತ್ತು ಖನಿಜಗಳನ್ನು ಕೊಟ್ಟು ಶೈವಲಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ರೈತರು ಹೊಲಗಳಿಗೆ ಗೊಬ್ಬರಗಳನ್ನು ಏಕೆ ಹಾಕುತ್ತಾರೆ? ಮಣ್ಣನ್ನು ಒಣಗಿಸಲು, ಮಣ್ಣಿನ ಫಲವತ್ತತೆ ಹೆಚ್ಚಿಸಲು, ಕೀಟಗಳನ್ನು ಕೊಲ್ಲಲು, ನೀರನ್ನು ಉಳಿಸಲು. ಸೊ ಗೊಬ್ಬರ ಹಾಕ್ತಕ್ಕಂಥದ್ದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋಕ್ಕೋಸ್ಕರ. ಸೊ ಹಾಗೆ ಆನ್ಸರ್ ಆಪ್ಷನ್ ಇಲ್ಲಿ ನಾವು ಬಿನ ತೊಗೊಳ್ಬೇಕಾಗುತ್ತೆ. ರಸಗೊಬ್ಬರಗಳಲ್ಲಿ ಯಾವ ಸಸ್ಯ ಪೋಷಕಾಂಶಗಳಿವೆ? ಎಸ್, ರಸಗೊಬ್ಬರಗಳಲ್ಲಿ ಇರ್ತಕ್ಕಂಥ ಸಸ್ಯ ಪೋಷಕಾಂಶಗಳು ಯಾವುದ್ಯಾವುದು? ಓಕೆ, ಸೊ ವಿಟಮಿನ್, ಖನಿಜಗಳು, ನೀರು ಬರೋದಿಲ್ಲ ಸ್ನೇಹಿತರೆ, ಬಿಕಾಸ್ ಅದು ನಾವು ಪೋಷಕಾಂಶಗಳಂತ ಹೇಳೋದಕ್ಕೆ ಆಗೋದಿಲ್ಲ ಇಲ್ಲಿ. ಎಸ್, ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಮ್ಲಜನಕ ಅಂತ ಕೊಟ್ಟಿದ್ದಾರೆ. ಸೊ ಕಾರ್ಬನ್, ಹೈಡ್ರೋಜನ್, ಆಮ್ಲಜನಕ ಇದು ವಾತಾವರಣದಲ್ಲಿ ಸಿಗ್ತಕ್ಕಂಥದ್ದು, ರಸಗೊಬ್ಬರಗಳಲ್ಲಿ ಅಲ್ಲ. ಆ್ಯಂಡ್ ನೆಕ್ಸ್ಟು ಎಸ್, ಸಕ್ಕರೆ, ಕೊಬ್ಬು, ಪ್ರೋಟೀನ್ ಇದು ಸಹ ಅದರ ಸಸ್ಯಕ್ಕೆ ಅವಶ್ಯಕತೆ ಇಲ್ಲ. ಸೊ ಆನ್ಸರ್ ಆಪ್ಷನ್ ಬಿ, ಸಾರಜನಕ, ಪೊಟ್ಯಾಷಿಯಂ ಆ್ಯಂಡ್ ರಂಜಕ. ಓಕೆ, ಸೊ ಇಷ್ಟು ಬಂದಿರುತ್ತೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತದೆ? ಎಸ್, ರೈಸೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ ಸಸ್ಯಕ್ಕೆ ಏನಕ್ಕೆ ಬೇಕು? ಸಸ್ಯಗಳಿಗೆ ನೀರನ್ನು ಒದಗಿಸುತ್ತದೆ, ವಾತಾವರಣದ ಸಾರಜನಕವನ್ನು ಕರಗಬಲ್ಲ ರೂಪಕ್ಕೆ ಪರಿವರ್ತಿಸುತ್ತದೆ, ಸಸ್ಯಗಳಿಗೆ ಆಹಾರವನ್ನು ತಯಾರಿಸುತ್ತದೆ, ಸಸ್ಯಗಳಿಗೆ ಆಮ್ಲಜನಕವನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ರೈಸೋಬಿಯಂ ಅಂತಕ್ಕಂಥದ್ದು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ದ್ವಿದಳ ಸಸ್ಯಗಳ ಒಂದು ಬೇರುಗಳಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಸೊ ಮೇಯ್ನಾಗಿ ಅದು ವಾತಾವರಣದ ಸಾರಜನಕವನ್ನು ಕರಗಬಲ್ಲ ರೂಪಕ್ಕೆ ಪರಿವರ್ತಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿದೆ. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳಿದಾಗಲೇ ಅಲ್ಲಿ ನೈಟ್ರೋಜನ್ ಅನ್ನೋ ಒಂದು ಪದನ ಯೂಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಓಕೆ, ನೈಟ್ರೋಜನ್ನು ರೈಸೋಬಿಯಂಗೆ ಒಂದು ಕನೆಕ್ಷನ್ ಬರುತ್ತೆ. ಸೊ ಇದು ದ್ವಿದಳ ಧಾನ್ಯಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಮೂರಕ್ಕೂ ಸಹ ಒಂದು ಲಿಂಕ್ ಅಂತ ಹೇಳ್ಬಹುದು. ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ, ಸೊ ಎಸ್, ದ್ವಿದಳ ಸಸ್ಯಗಳ ಬೇರು ನಾನು ಆಲ್ರೆಡಿ ಹೇಳಿದಾಗೆ ರೈಸೋಬಿಯಂ. ಓಕೆ, ರೈಸೋಬಿಯಂ ಅಂತಕ್ಕಂಥದ್ದು ಸೊ ಇದೊಂದು ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಸಸ್ಯಗಳು ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಏನು ನೀಡುತ್ತವೆ? ಎಸ್, ನೀರು ಮತ್ತು ಖನಿಜಗಳು, ಆಹಾರ ಮತ್ತು ಆಶ್ರಯ, ಸಾರಜನಕ, ಆಮ್ಲಜನಕ. ಸೊ ಆನ್ಸರ್ ಆಪ್ಷನ್ ಸಿ, ಸಾರಜನಕ. ನಾನು ಹೇಳಿದೆ ಅಲ್ವಾ. ಸೊ ರೈಸೋಬಿಯಂ ಅಂತ ಹೇಳಿದ ತಕ್ಷಣ ನಾವು ಸಾರಜನಕ ಅಥವಾ ನೈಟ್ರೋಜನ್ಗೂ ಒಂದು ಲಿಂಕು, ಅದಾದ ನಂತರ ದ್ವಿದಳ ಸಸ್ಯಗಳ ಒಂದು ಬೇರುಗಳಿಗೆ ಮೂರಕ್ಕೂ ಸಹ ಲಿಂಕ್ ಅದು. ಹೆಚ್ಚಿನ ಸಸ್ಯಗಳು ಯಾವ ಪೋಷಕಾಂಶಗಳ ಗುಂಪಿಗೆ ಸೇರುತ್ತವೆ? ಹೆಚ್ಚಿನ ಸಸ್ಯಗಳು ಯಾವ ಪೋಷಕಾಂಶಗಳ ಗುಂಪಿಗೆ ಸೇರುತ್ತವೆ? ಪರಾವಲಂಬಿಗಳು, ಕೊಳೆತಿನಿಗಳು, ಸ್ವಪೋಷಕಗಳು, ಕೀಟಹಾರಿ ಸಸ್ಯಗಳು. ಸೊ ನಮ್ಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ, ಕೆಲವೊಂದು ಸಸ್ಯಗಳು ಪರಾವಲಂಬಿ ಇರ್ಬೋದು, ಕೆಲವೊಂದು ಸಸ್ಯಗಳು ಕೊಳೆತಿನಿಗಳಿಗೆ ಹೋಗ್ಬೋದು, ಕೆಲವೊಂದು ಸಸ್ಯಗಳು ಕೀಟಹಾರಿ ಸಸ್ಯಗಳಾಗಿರ್ಬೋದು. ಬಟ್ ಅತಿ ಹೆಚ್ಚಾಗಿ ನಾವು ನೋಡ್ತಕ್ಕಂಥ ಒಂದು ಸಸ್ಯಗಳಂತ ಹೇಳಿದ್ರೆ ಸ್ವಪೋಷಕಗಳು, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಒಂದು ಸಸ್ಯಗಳಾಗಿರುತ್ತೆ.
ಕೀಟಹಾರಿ ಸಸ್ಯಗಳನ್ನು ನಾವು ಏನು ಎಂದು ಕರೆಯಬಹುದು? ಸಂಪೂರ್ಣ ಪರಪೋಷಕಗಳು, ಭಾಗಶಃ ಪರಪೋಷಕಗಳು, ಸ್ವಪೋಷಕಗಳು, ಕೊಳೆತಿನಿಗಳು. ಸೊ ಕೀಟಹಾರಿ ಸಸ್ಯಗಳು ನಾವು ಕೊಳೆತಿನಿಗಳು ಬರಲ್ಲ ಸ್ನೇಹಿತರೆ, ಸ್ವಪೋಷಕಗಳು ಬರಲ್ಲ. ಯಾಕಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ ಅಂತ ಇಲ್ಲ. ಯಾಕಂದರೆ ಕೀಟಹಾರಿ ಸಸ್ಯಗಳು ಕೀಟವನ್ನು ಹಿಡಿದಿಟ್ಟು ತಿಂತಕ್ಕಂಥ ಒಂದು ಕೆಲಸವನ್ನು ಮಾಡ್ತವೆ. ಸೊ ಹಾಗಾಗಿ ಇದು ನಾವು ಸ್ವಪೋಷಕಗಳು ಕೊಳೆತಿನಿಗಳಿಗೆ ಬರಲ್ಲ. ಸೊ ಆನ್ಸರ್ ಆಪ್ಷನ್ ಬಿ, ಭಾಗಶಃ ಪರಪೋಷಕಗಳು. ಯಾಕಂತ ಅಂದರೆ ಅಲ್ಲಿ ಏನಾಗುತ್ತೆ, ಕೀಟಹಾರಿ ಸಸ್ಯಗಳು ಸಹ ತಮ್ಮ ಒಂದು ಸಂಶ್ಲೇಷಣ ಕ್ರಿಯೆ ನಡೆಸುತ್ತೆ. ಸೊ ಹಾಗಾಗಿ ಇದೇನದು ಕಂಪ್ಲೀಟಾಗಿ ಕೀಟಹಾರಿ ಸಸ್ಯಗಳಂತ ಹೇಳೋದಿಲ್ಲ. ಸೊ ಅದು ಭಾಗಶಃ ಪರಪೋಷಕಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಓಕೆ, ಸಸ್ಯಗಳು ತಮ್ಮ ಬೆಳವಣಿಗೆಗೆ ಶಕ್ತಿಯನ್ನು ಎಲ್ಲಿಂದ ಪಡೆಯುತ್ತವೆ? ಸೊ ಶಕ್ತಿ ಅಂತ ಆಲ್ರೆಡಿ ಹೇಳಿದೆ ಸ್ನೇಹಿತರೆ, ಸೌರಶಕ್ತಿಯನ್ನು ಶಕ್ತಿಯ ಮೂಲ ಆಕಾರ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್, ಸಸ್ಯಗಳು ತಮ್ಮ ಬೆಳವಣಿಗೆಗೆ ಶಕ್ತಿಯನ್ನು ಕೇಳಿದರೆ ಸೊ ಇಲ್ಲಿ ಸೌರಶಕ್ತಿ ಬರೋದಿಲ್ಲ, ನೀರಲ್ಲ. ಆನ್ಸರ್ ಆಪ್ಷನ್ ಬಿ, ಪೋಷಕಾಂಶಗಳು. ಸೊ ಪೋಷಕಾಂಶಗಳನ್ನು ತೊಗೊಂಡಾಗ ಅಲ್ಲೆಲ್ಲ ಸೇರಿಕೊಳ್ಳುತ್ತೆ ಸ್ನೇಹಿತರೆ. ಸೊ ನೀರು ಸೇರಿಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡು ಸಹ ಸೇರಿಕೊಳ್ಳುತ್ತೆ, ಸೊ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಹ ಸೇರಿಕೊಳ್ಳುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಸಸ್ಯಗಳು ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೇಗೆ ಉತ್ಪಾದಿಸುತ್ತವೆ? ಕೊಳೆತಿನಿ ಪೋಷಣೆಯಿಂದ, ದ್ಯುತಿಸಂಶ್ಲೇಷಣ ಮೂಲಕ, ಪರಾವಲಂಬಿ ಪೋಷಣೆಯಿಂದ, ರಾಸಾಯನಿಕ ಕ್ರಿಯೆಗಳಿಂದ ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಬಿ, ದ್ಯುತಿಸಂಶ್ಲೇಷಣೆ ಮೂಲಕ ಆಗಿರುತ್ತೆ. ನೋಡಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರನ್ನು ಬಳಸ್ಕೊಂಡು ಏನು ಮಾಡುತ್ತೆ, ಸೂರ್ಯನ ಬೆಳಕಿನ ಮೂಲಕ ಕ್ಲೋರೋಫಿಲ್ ಏನು ಮಾಡುತ್ತೆ, ಸೂರ್ಯನ ಬೆಳಕನ್ನು ಸಂಗ್ರಹಣೆ ಮಾಡಿಕೊಂಡು ಈ ಒಂದು ಕಾರ್ಬೋಹೈಡ್ರೇಟ್ಸ್ ಪ್ಲಸ್ ಆಕ್ಸಿಜನ್ನ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾರ್ಬನ್ ಹೈಡ್ರೇಟ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಅಥವಾ ಸ್ಟಾರ್ಚ್ ರೂಪದಲ್ಲಿ ಈ ಒಂದು ಆಹಾರವನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಕಾರ್ಬನ್ ಹೈಡ್ರೇಟ್ ಆಗಿರುತ್ತೆ. ಇನ್ನು ನೋಡ್ತಾ ಹೋದ ಸ್ನೇಹಿತರೆ, ಇದಕ್ಕೂ ಸಂಬಂಧಪಟ್ಟಂತೆ ನೋಡಿ, ಇದೊಂದು ಚಿತ್ರ ನಿಮಗೆ ನೆನಪಲ್ಲಿ ಬರಬಹುದು. ಸೊ ಒಂದು ಎಲೆ ಇದೆ, ಎಲೆ ಏನಾಗುತ್ತೆ, ಇಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್ಲು ಸೂರ್ಯನ ಬೆಳಕನ್ನು ಹೀರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಪತ್ರರಂಧ್ರ ಅಥವಾ ಸ್ಟೊಮ್ಯಾಟ ಇರುತ್ತೆ. ಈ ಒಂದು ಸ್ಟೊಮ್ಯಾಟ ಏನು ಮಾಡುತ್ತೆ, ಈ ಒಂದು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬೇರಿನ ಮೂಲಕ ನೀರು ಮತ್ತು ಖನಿಜಗಳು ಕಾಂಡಕ್ಕೆ ಹೋಗಿ, ಕಾಂಡದಿಂದ ರೆಂಬೆಗೆ ಹೋಗಿ, ಸೊ ಎಲೆಗಳಲ್ಲಿ ನೀರು ಮತ್ತು ಖನಿಜ ಶೇಖರಣೆ ಆಗಿ ಆ ಒಂದು ಇದಾಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಓಕೆ, ಸೊ ಇಷ್ಟು ಈ ಒಂದು ಚಿತ್ರದಿಂದ ನಿಮಗೆ ಅರ್ಥ ಆಗುತ್ತೆ ದ್ಯುತಿಸಂಶ್ಲೇಷಣ ಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ. ಸೊ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಸ್ಟೊಮ್ಯಾಟ ಮತ್ತು ಈ ಒಂದು ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಏನಿರುತ್ತೋ ಸೊ ಅವೆರಡನ್ನು ನೀವು ನೋಡ್ಕೊಳ್ತಾ ಹೋಗಿ. ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಅಂಶ ಯಾವುದು ಅಂತ ಕೇಳಿದ್ರೆ ಸಾರಜನಕ, ಪೊಟ್ಯಾಷಿಯಂ, ಕ್ಲೋರೋಫಿಲ್, ರಂಜಕ. ನಾವು ನೋಡ್ತಾ ಹೋದರೆ ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದಂತಹ ಅಂಶ ರಂಜಕ ಬರಲ್ಲ, ಪೊಟ್ಯಾಷಿಯಂ ಬರಲ್ಲ, ಸಾರಜನಕ ಅಲ್ಲ. ಆನ್ಸರ್ ಆಪ್ಷನ್ ಸಿ, ಕ್ಲೋರೋಫಿಲ್ ಆಗಿರುತ್ತೆ. ಪತ್ರ ಹರಿತು ಅಂತ ಹೇಳ್ತೀವಿ ಅದನ್ನ. ಸೌರಶಕ್ತಿಯನ್ನು ಹೀರಿಕೊಳ್ಳುವ ಸಸ್ಯದ ಭಾಗ ಯಾವುದು? ಎಲೆಗಳೆಲ್ಲ ಕ್ಲೋರೋಫಿಲ್. ಸೊ ಇದೆಲ್ಲ ನಾವು ಈಗ ಆಲ್ರೆಡಿ ಡಿಕ್ಟೇಷನ್ ಅಥವಾ ಏನು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಜಸ್ಟ್ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ದ್ಯುತಿಸಂಶ್ಲೇಷಣಾ ಸಮಯದಲ್ಲಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ನಾವು ನೋಡಿದ ಹಾಗೆ ಅನಿಲ ಬಿಡುಗಡೆ ಆಗ್ತಕ್ಕಂಥ ಆಮ್ಲಜನಕ ಆಗಿರುತ್ತೆ, ಹೌದಾ? ಸೊ ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಂಡು ಅದೇನು ಮಾಡುತ್ತೆ, ಆಮ್ಲಜನಕವನ್ನು ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸಸ್ಯಗಳು ನೀರನ್ನು ಎಲ್ಲಿಂದ ಹೀರಿಕೊಳ್ಳುತ್ತವೆ? ಆನ್ಸರ್ ಬೇರುಗಳು, ಆಪ್ಷನ್ ಸಿ. ಸಸ್ಯಗಳಿಗೆ ಖನಿಜಗಳು ಎಲ್ಲಿಂದ ದೊರೆಯುತ್ತವೆ? ಖನಿಜಗಳಂತ ಹೇಳಿದಾಗ ಅದು ಅಷ್ಟೇ ಅಂದರೆ ಖನಿಜಗಳು ಗಾಳಿಯಿಂದ ಬರೋದಿಲ್ಲ, ಸೂರ್ಯನಿಂದ ಬರೋದಿಲ್ಲ, ಮಳೆಯಿಂದ ಬರೋದಿಲ್ಲ. ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಖನಿಜಗಳನ್ನು ಏನು ಮಾಡುತ್ತೆ, ಬೇರಿನ ಮೂಲಕ ಪಡ್ಕೊಳ್ತಕ್ಕಂಥದ್ದಾಗಿದೆ. ಸಸ್ಯಗಳು ದ್ಯುತಿಸಂಶ್ಲೇಷಣೆಗೆ ಕಾರ್ಬನ್ ಡೈಆಕ್ಸೈಡನ್ನು ಎಲ್ಲಿಂದ ಪಡೆಯುತ್ತವೆ? ವಾತಾವರಣದಲ್ಲಿ, ಹೌದಾ? ಸೊ ನೀರಿನಿಂದ ಬರಲ್ಲ, ಮಣ್ಣಿನಿಂದ ಬರಲ್ಲ, ಗಾಳಿಯಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತೆ, ಈ ಒಂದು ಪತ್ರರಂಧ್ರಗಳು ಸ್ಟೊಮ್ಯಾಟ ಅಂತಕ್ಕಂಥದ್ದು ಏನು ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಪಿಚ್ಚರ್ ಸಸ್ಯವು ಯಾವ ಆಕಾರದಲ್ಲಿದೆ? ವೆರಿ ಇಂಪಾರ್ಟೆಂಟು. ಪಿಚ್ಚರ್ ಸಸ್ಯವು ಯಾವ ಆಕಾರದಲ್ಲಿದೆ ಅಂತ ಕೇಳಿದರೆ ಸೊ ಅದು ಬಂದು ಹೂಜಿಯಂತೆ, ಆಪ್ಷನ್ ಸಿ. ಪಿಚ್ಚರ್ ಸಸ್ಯದ ಎಲೆಯ ಮೇಲ್ಭಾಗ ಹೇಗಿರುತ್ತದೆ? ಮುಚ್ಚಳದಂತೆ ತೆರೆದ. ಸೊ ಇದು ಹೇಳ್ಬೇಕಂದ್ರೆ ಕೀಟಹಾರಿ ಸಸ್ಯ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ಮುಚ್ಚಳದಂತೆ, ಆಪ್ಷನ್ ಎ. ಪಿಚ್ಚರ್ ಸಸ್ಯದ ಒಳಭಾಗದಲ್ಲಿ ಏನಿದೆ? ನೀರು, ಜೇನುತುಪ್ಪ, ಜೀರ್ಣಕಾರಿ ರಸಗಳು, ಸಕ್ಕರೆ. ಸೊ ಇದು ಕೀಟಹಾರಿ ಸಸ್ಯಗಳನ್ನು ಹೇಳ್ತೀವಲ್ವ ಸ್ನೇಹಿತರೆ. ಕೀಟಹಾರಿ ಸಸ್ಯಗಳು ಕೀಟಗಳು ಬಂದು ಅದು ಕುತ್ಕೋಬೇಕು ಅನ್ನೋದಕ್ಕೋಸ್ಕರ ಅದೇನೋ ಇಟ್ಕೊಂಡಿರುತ್ತೆ. ಸೊ ಅದು ಜೀರ್ಣಕಾರಿ ರಸಗಳು, ಆಪ್ಷನ್ ಸಿ.
ಕೀಟಗಳು ಪಿಚ್ಚರ್ ಸಸ್ಯಗಳದೊಳಗೆ ಹೋದಾಗ ಏನಾಗುತ್ತದೆ? ಸೊ ಇದೆಲ್ಲ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ ಕೀಟಹಾರಿ ಸಸ್ಯಗಳನ್ನ ನೋಡ್ತಾ ಹೋದಾಗ ಸ್ನೇಹಿತರೆ. ಸೊ ಕೀಟಗಳು ಪಿಚ್ಚರ್ ಸಸ್ಯದೊಳಗೆ ಹೋದಾಗ ಏನಾಗುತ್ತದೆ? ಹೊರಗೆ ಬರುತ್ತವೆ, ಸಸ್ಯದಿಂದ ರಕ್ಷಿಸಲ್ಪಡುತ್ತವೆ, ಜೀರ್ಣವಾಗಿ ಪೋಷಕಾಂಶಗಳಾಗಿರುತ್ತವೆ, ಸಸ್ಯಕ್ಕೆ ಸಹಾಯವನ್ನು ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದರೆ ಆಪ್ಷನ್ ಸಿ, ಜೀರ್ಣವಾಗಿ ಪೋಷಕಾಂಶಗಳಾಗುತ್ತವೆ ಕೀಟಹಾರಿ ಸಸ್ಯಗಳಿಗೆ. ಸಸ್ಯಗಳು ಮಣ್ಣಿನಿಂದ ಯಾವ ಪೋಷಕಾಂಶಗಳನ್ನು ಪಡೆಯುತ್ತವೆ? ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್, ಖನಿಜ ಲವಣಗಳು, ಕೊಬ್ಬು. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ, ಖನಿಜ ಲವಣಗಳು. ಸಸ್ಯಗಳ ಬೆಳವಣಿಗೆಗೆ ಯಾವ ಪೋಷಕಾಂಶಗಳು ಮುಖ್ಯವಾಗಿ ಬೇಕಾಗುತ್ತವೆ? ಎಸ್, ಇಲ್ಲಿ ನೋಡ್ತಾ ಹೋದರೆ ಸಕ್ಕರೆ ಪಿಷ್ಟ ಬೇಕಾ, ವಿಟಮಿನ್ ಮತ್ತು ನೀರು ಬೇಕಾ? ಆನ್ಸರ್ ಆಪ್ಷನ್ ಸಿ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ಮಣ್ಣಿನಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದರೆ ಏನಾಗುತ್ತವೆ? ಸಸ್ಯಗಳು ಚೆನ್ನಾಗಿ ಬೆಳೆಯುವುದಿಲ್ಲ, ಸಸ್ಯಗಳು ಸಾಯುತ್ತವೆ, ಸಸ್ಯಗಳು ಹೂ ಬಿಡುತ್ತವೆ, ಸಸ್ಯಗಳು ಹಣ್ಣುಗಳನ್ನು ನೀಡುತ್ತವೆ. ಸೊ ಕಡಿಮೆ ಆದರೆ ಏನಾಗುತ್ತೆ? ಹೂ ಬಿಡ್ತವ, ಹಣ್ಣುಗಳನ್ನು ನೀಡ್ತವ ಅನ್ನೋ. ಸೊ ಇಲ್ಲೇನಾಗುತ್ತೆ? ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವ? ಅದು ಇಲ್ಲ, ಸಸ್ಯಗಳು ಸಾಯುತ್ತವೆ. ರೈತರು ಮಣ್ಣಿಗೆ ರಸಗೊಬ್ಬರಗಳನ್ನು ಏಕೆ ಸೇರಿಸುತ್ತಾರೆ? ಮಣ್ಣನ್ನು ಒಣಗಿಸಲು. ಸೊ ಸೇಮ್ ಕ್ವಶನ್ ರಿಪೀಟ್ ಆಯಿತು ಸ್ನೇಹಿತರೆ ಇದು. ಸೊ ಆನ್ಸರ್ ಆಪ್ಷನ್ ಬಿ. ರಸಗೊಬ್ಬರಗಳಲ್ಲಿ ಯಾವ ರಾಸಾಯನಿಕ ವಸ್ತುಗಳು ಇರುತ್ತವೆ? ಎಸ್, ಇದು ಅಷ್ಟೇ ರಿಪೀಟೆಡ್ ಕ್ವಶನ್. ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ರೈಸೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿ ಕಂಡುಬರುತ್ತೆ? ದ್ವಿದಳ ಸಸ್ಯಗಳ ಬೇರುಗಳಲ್ಲಿ.